ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ನೇಚರ್ ಅಂದಿದ ತಕ್ಷಣ ಕೂರ್ಗು ಎಷ್ಟು ಫೇಮಸ್ಸು, ಕೂರ್ಗಿನ ಕ್ರೂಸಿನ್ಗಳು ಕೂಡ ಅಷ್ಟೇ ಫೇಮಸ್ ಆಗಿರುವಂಥದ್ದು. ಆ ಫೇಮಸ್ನಲ್ಲಿ ಒಂದಾಗಿರುವಂಥ ಕೂರ್ಗಿ ಶೈಲಿಯ ಚಿಕನ್ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನ ಭಾಳ ಸಿಂಪಲ್ ಆಗಿ ಭಾಳ ಡೆಲಿಷಿಯಸ್ ಆಗಿರುವಂಥ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಅಂತ ಕೇಳ್ಕೊಂತ, ಇದನ್ನ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಮತ್ತೆ ಇದನ್ನ ಮಾಡುವಂಥ ವಿಧಾನಗಳು ಕೂಡ ಈಗ ನೋಡ್ಕೋಣ. ಈಗ ವಿಡಿಯೋ ಶುರು ಮಾಡ್ಕೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. ಅರ್ಧ kg ಅಷ್ಟು ಚಿಕನ್ನ ನೀಟಾಗಿ ಅರಿಶಿನದಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. 4 ಲವಂಗ ಮತ್ತು 1 ಇಂಚಷ್ಟು ಚಕ್ಕೆ, 1 ಸೂಡಷ್ಟು ಕರಿಬೇವು, 1 ಟೀ ಸ್ಪೂನು ಸಾಸಿವೆ ಎಣ್ಣೆ, 1 ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು, ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆಕಾಳು, 1 ಟೀ ಸ್ಪೂನ್ನಷ್ಟು ಕಾಚಂಪುಳಿ, 1 ಟೀ ಸ್ಪೂನ್ನಷ್ಟು ಕರಿಮೆಣಸು, ಅರ್ಧ ಟೀ ಸ್ಪೂನು ಸಾಸಿವೆ, 3 ಕಾಶ್ಮೀರಿ ಚಿಲ್ಲಿ, 1 ಟೀ ಸ್ಪೂನ್ನಷ್ಟು ಧನಿಯಾ ಪೌಡ್ರು, 1 ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, 1 ಟೀ ಸ್ಪೂನ್ನಷ್ಟು ವಿನಿಗರ್. ಈಗ ಇಷ್ಟನ್ನೆಲ್ಲ ಪದಾರ್ಥಗಳನ್ನ ತಗೊಂಡಾದ್ಮೇಲೆ ಇದನ್ನ ಈಗ ಮಾಡುವಂತ ವಿಧಾನಗಳನ್ನ ನೋಡ್ಕೋಣ. ಈಗ ನೀಟಾಗಿ ಸ್ಟವ್ ಹಚ್ಕೊಂಡು ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನು ಒಂಚೂರು ಬಿಸಿ ಆಗೋದಕ್ಕೋಸ್ಕರ ಬಿಟ್ಕೋಣ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಧನಿಯಾನ ಸೇರಿಸ್ಕೊಂತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಜೀರಿಗೆ, ಸಾಸಿವೆ, ಮೆಂತೆ, ಚಕ್ಕೆ ಮತ್ತು ಲವಂಗನ ಸೇರಿಸ್ಕೋಣ. ಒಣಗಿದ ಮೆಣಸಿನ್ಕಾಯಿನ ಕೂಡ ಈಗ ಸೇರಿಸ್ಕೊಂತ ಇರೋದು. ಇದನ್ನ ಈಗ ಲೈಟ್ ಆಗಿ ಸ್ವಲ್ಪ ಗರಿ ಆಗೋವರೆಗೂ ನೀಟಾಗಿ ಹುರ್ಕೋಣ. ಇದೆಲ್ಲ ಪದಾರ್ಥಗಳು ಕ್ಲೀನ್ ಆಗಿ ಗರಿ ಆದ್ಮೇಲೆ ಈಗ ಸ್ಟವ್ನ ಆಫ್ ಮಾಡ್ಕೊಂತ ಇರೋದು. ಒಂದು ಸರಿ ಸ್ಟವ್ನ ಆಫ್ ಮಾಡ್ಕೊಂಡ್ ಆದ್ಮೇಲೆ ಈಗ ಪ್ಯಾನ್ ಬಿಸಿ ಆಗಿದೆಯಲ್ಲ ಅದ್ರನ್ನಲ್ಲೇ ಕೂಡ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಬಹುದು, ಇಲ್ಲಿದ್ರೆ ರೋಸ್ಟ್ ಮಾಡ್ಕೊಬಹುದು. ಇದೇ ರೀತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಟ್ಟು ತಣ್ಣಗಾದ್ಮೇಲೆ ಇದನ್ನ ಈಗ ಒಂದು ಜಾರ್ಗೆ ಸೇರಿಸ್ಕೋಣ. ಈಗ ಇದನ್ನ ಸಪ್ರೇಟ್ ಒಂದು ಬೌಲ್ ನಲ್ಲಿ ಹಾಕಿ ಇಟ್ಕೋಣ. ಈಗ ಹುರಿದು ಇಟ್ಕೊಂಡಿದಂತ ಮಸಾಲಾ ಪೌಡರ್ಗಳು ತಣ್ಣಗಾಗಿದೆ. ಇದನ್ನ ಈಗ ಒಂದು ಜಾರಲ್ಲಿ ಸೇರಿಸ್ಕೊಂಡಾದ್ಮೇಲೆ ಇದನ್ನ ಫೈನ್ ಪೌಡರ್ ಮಾಡ್ಕೊಬೇಕು. ಇದನ್ನ ಈ ರೀತಿ ಒಂಚೂರು ಒಂದು 0.5% ತರಿ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ದೊಡ್ಡ ಸೈಜಿನ ಒಂದು ಅರ್ಧ ಅಷ್ಟು ಎಲೆನ್ ಕೂಡ ಹಾಕೊಂತ ಇದೀನಿ, ಪಲಾವ್ ಎಲೆನ. ಈಗ ಇದನ್ನ ಫೈನ್ ಪೌಡರ್ನ ಮಾಡ್ಕೋಣ. ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಫೈನ್ ಪೌಡರ್ನ ಮಾಡ್ಕೊಬೇಕು. ಈಗ ಇದನ್ನ ಸಪ್ರೇಟ್ ಒಂದು ಬೌಲ್ ನಲ್ಲಿ ಹಾಕಿ ಇಟ್ಕೋಣ. ಇವಾಗ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೋಣ. ಚಿಕನ್ ಮ್ಯಾರಿನೇಷನ್ ಮಾಡ್ಕೋ ವಿಧಾನಗಳನ್ನ ಈಗ ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ. ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಸೇರಿಸ್ಕೋಣ. ಅರಿಶಿನ ಕೂಡ ಸೇರಿಸ್ಕೊಂತ ಇರೋದು. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆನ ಹಾಕೊಂಡು ನೀಟಾಗಿ 1 ಟೀ ಸ್ಪೂನ್ ಅಷ್ಟು ವಿನಿಗರ್ನ ಕೂಡ ಸೇರಿಸ್ಕೊಂತ ಇರೋದು. ಕಾಚಂಪುಳಿನ ಕೂಡ ಈಗ ಹಾಕೋಣ. ಈಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲಾ ಪೌಡ್ರನ್ನ ಕೂಡ ಈಗ ಪೌಡ್ರ್ ಮಾಡಿಕೊಂಡು ಅಂತ 1 ಟೀ ಸ್ಪೂನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬೋಣ. ಒಂದ್ಸರಿ ಹಾಕೊಂಡಿದ್ದಂಥ ಎಲ್ಲ ಪದಾರ್ಥಗಳನ್ನು ಚಿಕನ್ಗೆ ಚೆನ್ನಾಗಿ ಇಟ್ಕೊಬೇಕು. ಈಗ ಯಾರಾದರೂ 1 kg ಮಾಡ್ಕೊಬೇಕು ಅಂದ್ರೆ ಏನು ಇಲ್ಲ, ನಾನೀಗ ತೋರಿಸಿದಂಥ ಪದಾರ್ಥಗಳನ್ನ ಇದನ್ನ ರೇಷಿಯೋನ ಡಬಲ್ ಮಾಡ್ಕೊಳ್ಳಿ ಸಾಕು, ಅಷ್ಟೇ. ನೀಟಾಗಿ ಕಲಸಿ ಆದ್ಮೇಲೆ ಇದನ್ನ ಈಗ ಸರಿಸುಮಾರು 2 ರಿಂದ 3 ಅವರ್ ಮ್ಯಾರಿನೇಷನ್ಗೆ ಇಟ್ಕೊಬೇಕು. ನಿಮ್ಗೇನಾದ್ರೂ ಟೈಮ್ ಇದ್ರೆ ಪೂರ್ತಿ ರಾತ್ರಿ ಕೂಡ ಇದನ್ನ ಮಾರಿಕೊಂಡು ಫ್ರಿಜ್ ನಲ್ಲಿ ಇಟ್ಕೊಂಡ್ಬಿಟ್ರೆ ಇನ್ನೂ ಅದ್ಭುತವಾಗಿರುವಂತ ಒಂದು ಟೇಸ್ಟ್ ಸಿಗ್ತಿದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನು ಕೂಡ ಮೇಲೆ ಈ ರೀತಿ ಉದುರಿಸ್ಕೊಂತ ಇದ್ದೀನಿ. ಈಗ ಸುಮಾರು 3 ಅವರ್ ಆಯ್ತು ಮ್ಯಾರಿನೇಷನ್ ಇಟ್ಕೊಂಡು. ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಣ. ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಕೂಡ ಸೇರಿಸ್ಕೊಂತ ಇರೋದು. ತುಪ್ಪದ ಜೊತೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಕೂಡ ಸೇರಿಸ್ಕೋಣ. ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ನೀಟಾಗಿ ಬಿಸಿ ಆಗಲಿ. ಈಗ ಇದಕ್ಕೆ 1 ಸೂಡಷ್ಟು ಕರಿಬೇವನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಣ. ಕರಿಬೇವು ಬಹಳ ಇದು ಫ್ರೈ ಆಗಬಾರ್ದು, ಒಂದು ಚೂರು ಹಿಂಗೆ ಫ್ರೈ ಆಗಿದ ತಕ್ಷಣ ಅದನ್ನೆತ್ತಿ ಒಂದು ಸೈಡ್ ನಲ್ಲಿ ಇಟ್ಕೊಬೇಕು. ನೀಟಾಗಿ ಫ್ರೈ ಆಯ್ತು. ಈಗ ಇದನ್ನ ಒಂದು ಸಪರೇಟ್ ಬೌಲ್ ನಲ್ಲಿ ಹಾಕಿ ಇಟ್ಕೋಣ. ಈಗ ಬಿಸಿ ಆಗಿರುವಂತ ಈ ಎಣ್ಣೆಗೆನೆ ಒಂದು 3 ಏಲಕ್ಕಿನ ಬಿಡಿಸಿ ಇಟ್ಕೊಂಡಿದೆ. ಆ ಏಲಕ್ಕಿನ ಕೂಡ ಅದರಲ್ಲಿ ಹಾಕೊಂತ ಇರೋದು. ಆ ಏಲಕ್ಕಿ ಫ್ಲೇವರು ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಬೆರಿಬೇಕು. ಈಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಣ. ಭಾಳ ಹಾಕ್ಕೊಬೇಡಿ, ಯಾಕೆಂದರೆ ತುಂಬ ಗಟ್ಟಿ ಆಯಿತು ಅಂದರೆ ನಿಮಗೆ ಫ್ರೈ ಮಾಡೋಕ್ಕೆ ಈಸಿ ಆಗೋದಿಲ್ಲ. ಅದಕ್ಕೆ 2 ಹಂತದಲ್ಲಿ ಇದನ್ನು ಮಾಡ್ಕೋಣ. ನೀಟಾಗಿ ರೀತಿ ತಿರ್ಸ್ಕೊಬೇಕು. ಫ್ಲೇಮ್ನ ಮಾತ್ರ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ, ಆವಾಗ ತಳ ಅಂಟೋದಕ್ಕೆ ನಿಮಗೆ ಅವಕಾಶ ಸಿಗೋದಿಲ್ಲ. ಈಗ ಇದ್ದಂಥ ಎಲ್ಲ ಚಿಕನ್ನು ಕೂಡ ಈಗ ಸೇರಿಸ್ಕೊತೀನಿ. ಇದ್ದಂಥ ಒಂದು ಸ್ವಲ್ಪ ಮಸಾಲನ ಕೂಡ ಇದಕ್ಕೆ ಸೇರಿಸ್ಕೋಣ. ನೀಟಾಗಿ ಒಂದ್ಸರಿ ಈ ರೀತಿ ತಿರ್ಸ್ಕೋಣ. ಈ ರೀತಿ ತಿರ್ಸ್ಕೊಂಡಾದ್ಮೇಲೆ ಸುಮಾರು ಒಂದು 2 ರಿಂದ 3 ನಿಮಿಷ ಇದೇ ರೀತಿ ಒಂದೇ ಸೈಡು ಫ್ರೈ ಆಗಲಿ. ಫ್ರೈ ಆಗ್ತಾ ಇರೋ ಹಂತದಲ್ಲೇ ಈಗ ಒಂದು 1/4 ಟೀ ಸ್ಪೂನ್ ಅಷ್ಟನ್ನ ಉಪ್ಪನ್ನು ಕೂಡ ನೀಟಾಗಿ ಸೇರಿಸ್ಕೊತಾ ಇರೋದು.
ನೀರನ್ನ ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು. ಚಿಕನ್ನಲ್ಲಿರುವಂಥ ನೀರೇ ನೀಟಾಗಿ ಬಿಟ್ಕೊತೀರ, ಆಮೇಲೆ ಅದೇ ಡ್ರೈ ಆಗ್ತಿದೆ. ಇದೇ ರೀತಿ ಈಗ ಫ್ರೈ ಆಗೋದಕ್ಕೆ ಬಿಟ್ಕೊಳ್ಳೋಣ. ಈ ರೀತಿ ನೀಟಾಗಿ ಫ್ರೈ ಆಗೋಕ್ಕೆ ಶುರು ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊತೀನಿ. 1-2 ಅಷ್ಟು ಹಾಕ್ಕೊಳ್ಳಿ, ಇದು ಆಪ್ಷನ್ನು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬೋಣ. ಈಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು 3 ನಿಮಿಷ ಇದೇ ರೀತಿ ಬಿಟ್ಕೊಳ್ಳೋಣ. ಸೆಂಟರ್ನಲ್ಲಿ ಒಂದು ಸರಿ ಈ ರೀತಿ ನೀಟಾಗಿ ತಿರುಗಿಸ್ಕೊಬೇಕು. ಈಗ ನಿಮ್ಮ ಊರಿನಲ್ಲಿ ನಿಮ್ಗೆ ಏನಾದರೂ ಕಾಚು ಪುಳಿ ಅನ್ನೋದು ಸಿಗ್ಲಿಲ್ಲ ಅಂದ್ರೆ ನೀವು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಕೂಡ ಕಿವುಚ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕೊಂಡು ನೀವು ಅದನ್ನು ಕೂಡ ಉಪಯೋಗಿಸ್ಕೊಬಹುದು. ಬೆಳಿಗ್ಗೆ ಹಾಕೊಂಡಿದ್ದಂತ ಕಾಚು ಪುಳಿ ಇತ್ತಲ್ವಾ, ಅದನ್ನ ಕಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡು ಈಗ ಆ ನೀರನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಸುಮಾರು ಮತ್ತೊಂದು 3-5 ನಿಮಿಷ ಹೀಗೆ ಇಟ್ಕೊಳ್ಳೋಣ. 5 ನಿಮಿಷ ಆದ್ಮೇಲೆ ಲಿಡ್ನ ತೆಕ್ಕೊಂಡು ನೀಟಾಗಿ ಒಂದ್ಸರಿ ಕಲ್ಸ್ಕೊಳ್ಳೋಣ. ಎಣ್ಣೆ ಪೂರ್ತಿಯಾಗಿ ತೇಲೋವರೆಗೂ ಈ ರೀತಿನೇ ಫ್ರೈ ಮಾಡ್ಕೊಬೇಕು. ಒಂದ್ಸರಿ ತಿರ್ಸ್ಕೊಂಡ ಆದ್ಮೇಲೆ ಈಗ ಈ ಹಂತದಲ್ಲಿ 1/4 ಟೀ ಸ್ಪೂನ್ ಅಷ್ಟು ಕೂರ್ಗಿ ಸ್ಪೈಸ್ ಮಸಾಲ, ಬೆಳಿಗ್ಗೆ ನಾವು ಇದು ರುಬ್ಕೊಂಡಿದ್ವಲ್ಲ ರೋಸ್ಟ್ ಮಾಡ್ಕೊಂಡು, ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಕೊಟ್ಕೊಳ್ಳಿ. ಈಗ ಎಣ್ಣೆ ಕಂಪ್ಲೀಟ್ ಆಗಿ ತೇಲೋವರೆಗೂ ಇದನ್ನ ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇವಾಗ ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ನೋಡ್ಬೋದು ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗ್ತಾ ಇದೆ. ಈಗ ಒಂದ್ಸರಿ ನೀಟಾಗಿ ಕಲ್ಸ್ಕೊಳ್ಳೋಣ. ಈಗ ಕಡಾಯಿನಲ್ಲಿ ಇದ್ದಂತ ನೀರಿನ ಅಂಶ ಎಲ್ಲ ಹೋಯ್ತು. ಈಗ ನಿಮಗೆ ಥಿಕ್ನೆಸ್ ಬರೋದಕ್ಕೆ ಶುರು ಆಗಿದಲ್ಲ, ಈಗ ಈ ಹಂತದಲ್ಲಿ ನೀಟಾಗಿ ಈ ರೀತಿ ತಿರ್ಸ್ಕೊತಾ ಇರಬೇಕು. ಫ್ಲೇಮ್ನ ಸ್ವಲ್ಪ ಹೈ ಮಾಡಿಕೊಂಡು ಕೂಡ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಈಗ ಯಾಕೆಂದ್ರೆ ನೀಟಾಗಿ ಬೇಗ ಡಿಸಾಲ್ವ್ ಆಗ್ತದೆ ವಾಟ್ರೆಲ್ಲ. ನೀರಿನ ಅಂಶ ಎಲ್ಲ ಈಗ ಪೂರ್ತಿಯಾಗಿ ಇಂಪ್ರೂವ್ ಆಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಆದಮೇಲೆ ಇದೇ ರೀತಿ ಇದ್ರ ಮೇಲೇ ಒಂದು 5-10 ನಿಮಿಷ ಹಿಂಗೆ ಬಿಟ್ಬಿಡಿ. ಚೆನ್ನಾಗಿ ಅವಾಗ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊತಿದೆ. ಪೂರ್ತಿಯಾಗಿ ತಣ್ಣಗಾಗಿದ್ದಾಯಿತು. ಇದ್ರ ಮೇಲೆ ಒಂದು 2 ಪಿಂಚಷ್ಟು ಮಸಾಲ ಪೌಡ್ರನ್ನ ಹಾಕ್ಕೊಳ್ಳಿ. ಭಾಳ ಅಂದರೆ ಭಾಳ ನಿಮಗೆ ಒಂಥರ ರಾ ಫೀಲ್ ಕೊಡ್ತೀರಿ ಅದು ತಿನ್ನಬೇಕಾದ್ರೆ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕರಿಬೇವನ್ನು ಕೂಡ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಬೌಲ್ನಲ್ಲಿ ನೀಟಾಗಿ ಸರ್ವ್ ಮಾಡ್ಕೊಂಡಿದ್ದಾಯಿತು. ಇವತ್ತಿನ ಈ ರೆಸಿಪಿ ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಇದನ್ನು ಟೇಸ್ಟ್ ಮಾಡೋಣ. ಎಷ್ಟು ಒಳ್ಳೆ ಫ್ಲೇವರ್ ಭರಿತವಾಗಿದೆ ಇದು. ಈಗ ಇದನ್ನು ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಗಿತ್ತು ಅನ್ನೋದನ್ನ ಹೇಳ್ತೀನಿ. ಒಂಥರ ಭಾಳ ಟ್ಯಾಂಗೋ ಆಗಿ ಹುಳಿ ಆಗಿ ಖಾರವಾಗಿದೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಟ್ರೈ. ಇದನ್ನ ನೀವು ಒಳ್ಳೆ ಸ್ಟೀಮ್ ರೈಸ್ನಲ್ಲೋ ಇಲ್ದಿದ್ರೋ ಅಕ್ಕಿ ರೊಟ್ಟಿ ಇಲ್ದಿರೋ ಚಪಾತಿ ಜೊತೆಲಿ ಕೂಡ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಇದು. ನೋಡಿದ್ರಲ್ಲ ಕೂರ್ಗಿ ಶೈಲಿಯ ಚಿಕನ್ ಫ್ರೈನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ಕೊಂಡಿದ್ದೀರಾ. ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ. ಮತ್ತು ಹೇಗಿತ್ತು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಂತ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.